ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆದ್ರೆ ಉಚ್ಚಾಟನೆ ಆದ ತಕ್ಷಣ ಅವರೆಲ್ಲರೂ ಪಕ್ಷ ಜೊತೆನ ಅದಾರ. ಇನ್ನು ಅವ್ರು ಶಾಸಕರಿರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಂಪರ್ಕ ಇಟ್ಕೊಂಡಿರ್ಬೋದು. ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ದು. ನಾನು ಬಿಜಾಪುರದವನಾಗಿ ಬರ್ತಿದ್ರಂದ್ರೆ ನಾವು ಅವ್ರಿಗೆ ವಿರೋಧ ಮಾಡಕ್ಕೆ ಹೋಗೋದಿಲ್ಲ. ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ. ಆದ್ರೆ ಘಟನೆಗಳು ಭಾಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವ. ಉಚ್ಚಾಟನೆ ಮಾಡುವಾಗ ಕೂಡ ಭಾಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದ್ದಾರೆ. ತೆಗೆದುಕೊಳ್ಬೋದು, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ದೌಡ ಆಗ್ತಕ್ಕಂಥ ಕೆಲಸ ಅಲ್ಲ. ಸಮಯ ತಗೊಂಡು ಆಗ್ತಕ್ಕ ಇಲ್ಲ ಅನ್ನೋದು ನನಗೂ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ, ಅದು ಹೈಕಮಾಂಡ್ ಇರೋದ್ರಿಂದ ಅದು ನನಗೆ ಹೆಚ್ಚು ಮಾಡುವಂತ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಿಗೆ. ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ. ಈಗೆಲ್ಲ ಚುನಾವಣೆ ಆದ್ರೆ 160 ಬರ್ತವೆ. ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ, 1 ಕೋಟಿ ರೂಪಾಯಿ ಒಂದು ಯಾವ್ದಾದ್ರು ಏಜೆನ್ಸಿಗೆ. ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ BJP 30 ಬರ್ತದೆ. ಮತ್ತು ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ. ಅದೇನೈತೆ ಅದನ್ನು ದೊಡ್ಡದಲ್ಲ. ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾದ. ಜನ ಕೂರಿಸೇ ಕಂಪ್ಲೀಟ್ ವಿಫಲ ಆಗೈತಿ. ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ, ಗಂಡಜ್ಞೆ ಇಲ್ಲ ಕೊಡುವಾಗೈತಿ. ಅದಕ್ಕೆ ಮ್ಯಾಗಿನವ್ರು ಎಲ್ಲರೂ ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ. ಈಗ ಏನಾದ್ರು ಚುನಾವಣೆ ಆದ್ರೆ 160 ಬರ್ತಾರೆ. ಅವ್ರ ಹತ್ತಿದ್ದಾಗನೇ 104, 106 ಬರ್ತಾರೆ. ಇವು ನೋಡಿ ಯಾರು ಓಟ್ ಹಾಕೋಬೇಕಾಗ್ತಾರೆ ಅನ್ನೋದು ಡುಪ್ಲಿಕೇಟ್ ಸೈ ಮಾಡೋದು. ಅವ್ರ ಪಕ್ಷದವ್ರು ಏನು ಮಾಡ್ತಾರೆ? ಉಸ್ತುವಾರಿಗೆ ಏನು ಗುರುತಿಲ್ಲ ಅಂದರೆ ಉಸ್ತುವಾರಿ ಎಲ್ಲ ಗೊತ್ತೈತಿ. 14 ಏನು ಪ್ರಭಾವ ಐತಿ ಕರ್ನಾಟಕದಾಗ. ಅದೇ ಉಸ್ತುವಾರಿ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜೇಂದ್ರ ಕೊಟ್ಟಿದ್ದಿಲ್ಲ. ಅದಕ್ಕೆ ಉಸ್ತುವಾರಿಗಳು ನಿಪಕ್ಷಪಾತವಾಗಿ ಪಕ್ಷದ ದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ BJP ಕೊಡಲಿ. ಇಲ್ಲಾಂದ್ರೆ BJP ಭಾಳ ಹೀನಾಯವಾಗಿ ತಿಳ್ಕೊಂಡಾಗ ಅದು ಒಂದು ಬೋಗಸ್ ಸರ್ವೆ. ನಾನು ನಾಳೆ 1 ಕೋಟಿ ರೂಪಾಯಿ ಕೊಟ್ಟಂದ್ರೆ 14 ಎಲ್ಲದೇ BJP ಬರ್ಕೊಟ್ಟು ನಾವು ಮಾಡ್ತೀವಿ. ನಾನೇನು ಅವಶ್ಯಕತೆ ಇಲ್ಲ. ಜನರ ಅವರೇ ಸ್ವಂತ ಖುದ್ದಾಗಿ ಕರ್ಕೊಂಡು ಹೋಗಿ ಅವ್ರಿಗೆ ಭೇಟಿ ಮಾಡಿಸಿ ನಮ್ಮ ಸಮಸ್ಯೆಯನ್ನ ನಮ್ಮಿಂದಲೇ ಹೇಳಿಸಿ ಮತ್ತು ಅವರು ಹೇಳಿದ್ದಾರೆ. ಅದಕ್ಕೆ CM ಸಾಹೇಬರು ಕರ್ಕೊಳ್ಳೋದು ಅವ್ರಿಗೆ ಮಾಡಿದ್ರು. ಅವರ ಕರೆಗೆ ಹೋಗ್ಬಿಟ್ಟು ಅವರ ವಿನಂತಿಗೆ ಹೋಗ್ಬಿಟ್ಟು ನಮ್ಮ ಪರವಾಗಿ ಭೇಟಿ ಮಾಡಿಸಿದ್ರೆ CM ಸಾಹೇಬರು ಸ್ಪಷ್ಟವಾಗಿ ಮಾತಾಡ್ತಾರೆ. ಆಯ್ತಪ್ಪ, ನಾನು ಮಧು ಬಂಗಾರಪ್ಪ ಸರ್ ಮಾತಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕೆಲಸ ಅವರಿಂದ ಆಗ್ತೈತಿ ಮತ್ತು ನಮಗೆ ಫಾಲೋಅಪ್ ಮಾಡ್ಲಿಕ್ಕೆ ಬಾ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಎಲ್ಲಾ ಬಟ್ 200 ಜನ ಮೇಲೆ ಉಪನ್ಯಾಸ ಕರಿತೀವಿ. ನಮ್ಮ ಕುಟುಂಬ ನಿರ್ವಹಣೆ ಕಷ್ಟ ಆಗೈತೆ. ನಮ್ಮ ಅಳಲನ್ನ ಕೇಳಿಕೊಂಡ ಅವರು ನಮಗೆ ಭೇಟಿ ಆಗಿದ್ದೆ ವಿನಂತಿ ಮಾಡಿಕೊಟ್ಟಿದ್ದೆ. ನಮ್ಮ ಎಲ್ಲಾ ಉಪನ್ಯಾಸಗಳು ತುಂಬ ಹೃದಯದ ಧನ್ಯವಾದಗಳು. ಫೋನ್ ಮಾಡಿ ಅವ್ರು ಫಸ್ಟ್ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.